ಹಾಯ್ ಫ್ರೆಂಡ್ಸ್, ಇವಾಗ ಏನಂತ ನೋಡಿದ್ರೆ ನಮ್ಮ ಗಾಡಿಯಲ್ಲಿ ಬೇರೆ ಡೀಸೆಲ್ ಬೇರೆ ಖಾಲಿ ಆಗಿಬಿಟ್ಟೈತೆ. ಸೊ ಅದಕ್ಕೆ ಕ್ಯಾನ್ ಎತ್ಕೊಂಡು ಸೇರೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು 3 ಕಿಲೋಮೀಟ್ರ್ ಐತೆ ಅಂತ ಡೀಸೆಲ್ಲು. ಅದೇ ಸ್ಟಾರ್ಟಿಂಗ್ ಹೋಗೋ ಟೈಮಲ್ಲಿ ಹೆಂಗಪ್ಪ ಹೋಗೋದು 3 ಕಿಲೋಮೀಟ್ರ್ ಹೋಗ್ಬಿಟ್ಟು ಬರೋಷ್ಟಿಗೆ ನಡ್ಕೊಂಡು ಹೋಗ್ಬೇಕಾದ್ರೆ ವಾಶ್ ಔಟ್ ಆಗ್ಬಿಡುತ್ತೆ ಅಂದ್ಕೊಂಡಿದ್ದೆ. ಆದರೆ ಕರ್ಮ ಈಸ್ ಬೂಮರ್, ಅದೇ ಕರ್ಮ ಅಂತ ಹೇಳ್ತಾರೆ ಗೊತ್ತಾ. ಅದು ನನ್ನ ಇದರಲ್ಲಿ ಇವಾಗ ಹೆಂಗೆ ಯೂಸ್ ಬಂದೈತೆ ಅಂದರೆ, ಓ ಟ್ರಿಪ್ಪಲ್ಲಿ ಒಂದು 2 ಟ್ರಿಪ್ ಹಿಂದಗಡೆ ನಾವು ಒಬ್ರಿಗೆ ಹೆಲ್ಪ್ ಮಾಡಿರ್ತೀವಿ, ಗಾಡಿಗೆ ಜಾಕ್ ಕೊಟ್ಟು ಟೈಮಿಂಗ್ ಲೋಡೋರಿಗೆ. ಅವ್ರಿಗೆ ಹೆಲ್ಪ್ ಮಾಡಿದ್ದು ಏನೋ ಇದೆ ಏನೋ ಗೊತ್ತಿಲ್ಲ. ನಮಗೆ ಯಾವ ಥರ ಹೆಲ್ಪ್ ಅಂದರೆ, ಸೀದಾ ಹಾಗೆ ಹೋಗ್ತಾ ಇರುವಾಗ ಇಲ್ದು ಕೆಳಗಡೆ ಬ್ರಿಡ್ಜಿಂದ ಕೆಳಗಡೆ ಇಲ್ದು ಹೋಗಿದ ತಕ್ಷಣ ಒಂದು ಆಟೋ ಕ್ಯಾಚ್ ಹಾಕ್ಬಿಟ್ಟಿರೋದು. ಅವರೇ ಕರೆದು ಬಾ ಬಂಗಗ ಬಾ ಅಂತ ಹೇಳ್ಬಿಟ್ಟು ಅವರೇ ಕರೆದು ಸೀದಾ ಒಂದು ಅಷ್ಟು ದೂರ ಬಿಟ್ಟರು. ಅವರು ಬಂಗಂಟ ಹೋಗ್ತಾಯಿದ್ರು. ಆದರೆ ಅವರು ಇದು ಅಡ್ವರ್ಟೈಸ್ಮೆಂಟ್ಗಳು ಮಾಡ್ತಾ ಇರ್ತಾರೆ ಗೊತ್ತಾ, ಊರಲ್ಲೆಲ್ಲ ಅದೇ ಮೈಕ್ ಹಾಕ್ಕೊಂಡು ಆಟೋದಲ್ಲಿ ಆ ಥರ ಮಾಡ್ತಾಯಿದ್ರು. ಅಲ್ಲೊಂದು ಊರಲ್ಲಿ ಬಿಟ್ಟರು. ಸರ್ ಅಂತ ಅದೇ ಟೈಮಿಗೆ ನೋಡಿದ್ರೆ ಕರೆಕ್ಟಾಗಿ ಒಂದು ಅನ್ನ ಬೇರೆ ಕ್ಯಾನ್ ಹಾಕ್ಕೊಂಡು ಬರ್ತಾ ಇದ್ದಾರೆ 2 ವೀಲರಲ್ಲಿ. ಅವರು ಡೀಸೆಲ್ ಇಸ್ಕೋಬೇಕಂತೆ ಅವ್ರದ್ದು ಆಟೋಗೆ. ಇದೇನಪ್ಪ ಟೈಮಿಂಗ್ ಹೆಂಗೈತೆ, ಕರೆಕ್ಟಾಗಿ ಆಟೋ ಇಳಿತಾ ಇದ್ದೀನಿ ನೋಡಿದ್ರೆ ಹಿಂದೆ ಅವ್ರು ಬರ್ತಾಯಿದ್ರು. ಅವ್ರ ಹತ್ರ ಹಂಗೆ ಡ್ರಾಪ್ ಹಾಕ್ಸ್ಕೊಂಡು ಸೀದಾ ಬಂಕ್ ಹತ್ರ ಹೋಗಿ ಒಂದು 1000 ರೂಪಾಯಿ ಕ್ಯಾನಲ್ಲಿ ಹಾಕ್ಸ್ಕೊಂಡು ಇನ್ನೇನು ಹಂಗೆ ಸೀದಾ ಬರ್ತಾ ಇದ್ದೆ. ಅವ್ರು ನೋಡಿದ್ರೆ ಕರೆಕ್ಟಾಗಿ ಬ್ರಿಡ್ಜ್ ಗಂಟೆ ಬಂದಿದ್ದಾರೆ, ಅವರಲ್ಲೇ ಇರೋದಂತೆ ಕೆಲಸ. ಸರಿ ಅಂತ ಹಂಗೆ ಬ್ರಿಡ್ಜ್ ಗಂಟೆ ಡ್ರಾಪ್ ಹಾಕ್ಸ್ಕೊಂಡು ಸೀದಾ ಹೋಗಿ ಮಳೆ ಬೇರೆ ಬರ್ತಾ ಇತ್ತು. ಈ ಮಳೆ ಬರ್ತಾ ಇರುವಾಗ ಅವರು ಒಂದು ಡೈಲಾಗ್ ಕೊಡಿದ್ರು, ಈ ಮಳೆ ಬಂದ್ರೇ ಟೊಮೊಟೊ ರೇಟೆಲ್ಲ ಇದಾಗ್ಬಿಡುತ್ತೆ, ನಮಗೆ ಎಲ್ಲ ಹುಳ ಬಂದ್ಬಿಡುತ್ತೆ, ಲಾಸ್ ಆಗುತ್ತೆ, ಹಂಗೆ ಅಂತ ಅವ್ರ ಫೀಲಿಂಗ್ಸ್ಗಳು ಹೇಳ್ತಾ ಇದ್ರು. ಸೇರಂತ ಏನು ಮಾಡೋದು ಎಲ್ಲ ನೋಡ್ಕೊಂಡು ಸೀದಾ ಬಂದು ಡೀಸೆಲ್ ಹಾಕ್ಕೊಂಡು ಪಂಪ್ ಹೊಡಿತಾ ಇದ್ದೆ. ಒಂದು ಅಷ್ಟೊತ್ತು ಬೇಕಿದೆ ಸ್ಟಾರ್ಟ್ ಮಾಡೋಕ್ಕೆ. ಇನ್ನೇನು ಒಂದು 5 ಕಿಲೋಮೀಟ್ರ್ ಹೋಗ್ಬಿಟ್ಟಿದ್ರೆ ನಾವು ರೆಗ್ಯುಲರ್ ಹಾಕ್ಸೋ ಜಾಗನೇ ಬಂದ್ಬಿಡ್ತಾ ಇತ್ತು ಶೆಲ್ ಪೆಟ್ರೋಲ್ ಬಂಕ್ಗೆ. ನೋಡಿದ್ರೆ ಅಷ್ಟೊತ್ತಿಗೆ ವಾಶ್ ಔಟ್ ಆಗಿಬಿಟ್ಟಿರೋದು. ಸರಂತ ಹಂಗೆ ಮಾಡಿ ಲಾಸ್ಟಿಗೆ ಸ್ಟಾರ್ಟ್ ಮಾಡಿ ಸೀದಾ ಹೋಗ್ತಾ ಇರುವಾಗ ಆಮೇಲೆ ವೀಡಿಯೋ ಎಡಿಟ್ ಮಾಡಿದಾಗ ನನಗೆ ಫ್ಲ್ಯಾಶ್ ಆಗಿರೋದು, ನಾವು ಅಲ್ಲಿ ಹೆಲ್ಪ್ ಮಾಡಿದ್ದಕ್ಕೆ ನೋಡಿ ನಮ್ಗೆ ಈ ಕಡೆಯಿಂದ ಇಲ್ಲಿ ಹಿಂಗೆ ಹೆಲ್ಪ್ ಆಗೈತೆ. ಅದಕ್ಕೆ ನೀವು ಎಲ್ಲರಿಗೂ ಹೆಲ್ಪ್ ಮಾಡಿ. ಸೊ ಆದಷ್ಟು ನಿಮ್ಮ ಕಣ್ಣಿಗೆ ಎಲ್ಲಣ ಆ ಥರ ಬೇರೆಯವ್ರಿಗೆ ಹೆಲ್ಪ್ ಬೇಕಿದ್ರೆ ಸ್ವಲ್ಪ ಹೆಲ್ಪ್ ಮಾಡಿ. ಸೊ ನಿಮ್ಗೆ ಎಲ್ಲಣ ಒಂದು ಜಾಗದಲ್ಲಿ ಹೆಲ್ಪ್ ಆಗೇ ಆಗುತ್ತೆ. ಸೊ ಬೈ ಫ್ರೆಂಡ್ಸ್.